Hey guys, welcome back to my channel Amrita Gowda Vlogs in Kannada. ಮನಸೆಲ್ಲ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹ ಅಂಬೋ ಭಂಗಿಯ ಕೊಚ್ಚಿ ಅನ್ಕೋಬೋದು ನೀವು ಬರ್ತಡೇ ದಿನ ಕೇಕ್ ಕಟ್ ಮಾಡಿಲ್ಲ ಅಂತ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಲಿಲ್ಲ. ಅಮ್ಮ ಹೇಳಿದ್ರು ಕಟ್ ಮಾಡೋಣ, ಅಲ್ಲೇ ತೊಗೊತೀನಿ, ಅಲ್ಲೇ ಆಲ್ಮೋಸ್ಟ್ ಬೇಕ್ರಿ ಎಲ್ಲ ಇದ್ವು, ತೊಗೊಳ್ಳೋಣ ಕಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ನಾನೇ ಬೇಡ ಅಂತ ಅಂದೆ. ಬಿಕಾಸ್ ನಾವು ತೊಗೊಂಡಿದ್ರೆ ನಾವು ಯಾರೂ ಜಾಸ್ತಿ ಏನೂ ತಿನ್ನಲ್ಲ ಕೇಕ್ನ. ಸ್ವಲ್ಪ ತಿಂದರೆ ವೇಸ್ಟ್ ಆಗುತ್ತೆ. ಬೇಡ ಅಮ್ಮ, ಏನೂ ಆಗೋಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ, ಇದೊಂದು ಟೈಮ್ ಈ ವರ್ಷ ಬಿಡೋ, ಪರವಾಗಿಲ್ಲ, ನೆಕ್ಸ್ಟ್ ವರ್ಷ ಮಾಡಿಸಿದ್ರೆ ಆಯಿತು, ಏನಾಗಲ್ಲ ಅಂತ ಹೇಳಿದೆ ನಾನು. ಆ್ಯಂಡ್ ಅಮ್ಮ ಬರ್ತಡೇಗೂ ಮುಂಚೆನೇ ಸ್ಯಾರಿನ ಗಿಫ್ಟ್ ಮಾಡಿದರು. ಆ್ಯಂಡ್ ನಮ್ಮ ಮನೆಯವರು ಆಬ್ವಿಯಸ್ ಗೋಲ್ಡ್ ಗಿಫ್ಟ್ ಮಾಡಿದರು ನನಗೆ. ನಾನು ದೀಪಾವಳಿ ಹಬ್ಬದ ಟೈಮಲ್ಲಿ ಲಕ್ಷ್ಮಿಗೆ ಉಡಿಸಿದ್ನಲ್ಲ ಸ್ಯಾರಿ, ನೀವು ಹೋಗಿ ವ್ಲಾಗ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಸ್ಯಾರಿ ಅಂತ. ಅದೇ ಸ್ಯಾರಿ ಅಮ್ಮ ಗಿಫ್ಟ್ ಮಾಡಿದ್ದು ನನಗೆ ಅದೇ ಉಡಿಸ್ಬೇಕು ಅಂತ ಇತ್ತು. ನಾನು ದೇವರಿಗೆ ಅಂತ ಬೇರೆ ತೊಗೊಂಡಿದ್ದೆ, ಬಟ್ ಅಮ್ಮ ಅದನ್ನು ಗಿಫ್ಟ್ ಮಾಡಿದ್ರಲ್ಲ, ಇರಲಿ ಪರವಾಗಿಲ್ಲ, ಇದನ್ನೇ ಉಡ್ಸೋಣ ಅಂತ ಉಡಿಸಿದ್ದೆ ನಾನು. ಆ್ಯಂಡ್ ನಾವು ಪಟಾಕಿನ ತಂದಿದ್ವಲ್ಲ ದೀಪಾವಳಿ ಹಬ್ಬಕ್ಕೆ, ತುಂಬ ಮಿಕ್ಕಿತ್ತು ಅಂತ ಹೇಳಿದ್ನಲ್ಲ. ತುಳಸಿ ಹಬ್ಬದ ದಿನ ಸ್ವಲ್ಪ ಪಟಾಕಿ ಎಲ್ಲ ಖಾಲಿ ಮಾಡಿಸ್ದೆ ಮಕ್ಳ ಕೈಲಿ. ಇನ್ನೂ ಸ್ವಲ್ಪ ಆಯಿತು, ದೊಡ್ಡ ದೊಡ್ಡದು, ಒಂದು ಸ್ವಲ್ಪ ಡಮ್ ಅನ್ನೋ ಥರ ಪಟಾಕಿ ಎಲ್ಲ ಇದ್ವು. ಸೊ ಅವೆಲ್ಲ ಮಕ್ಳಿಗೆ ಬೇಡ ಅಂದ್ಬಿಟ್ಟು ನಾವು ಅಮ್ಮ ಮನೆ ಹತ್ರ ಬಂದಿದ್ವಿ. ಆಫ್ಟರ್ 1 ವೀಕ್ ಆದಮೇಲೆ ನಾವು ಅಮ್ಮ ಮನೆ ಬಂದ್ವಿ, ಸ್ಯಾಟರ್ಡೆ ಸಂಡೇ ಬಂದಾಗ ಪಟಾಕಿ ಎಲ್ಲ ತಂದಿದ್ವಿ. ನನ್ನ ತಮ್ಮ ಇರ್ತಾನಲ್ಲ, ಮಕ್ಳು ಕೈಯಲ್ಲಿ ಓಡಿಸ್ತಾನೆ, ನಾವು ಹೊಡಿಬೋದು ಅಂತ ತೊಗೊಂಬಂದಿದ್ದೆ. ನನಗೆ ಪಟಾಕಿ ಅಂದರೆ ತುಂಬ ಇಷ್ಟ ಹಚ್ಚೋಕ್ಕೆ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಮಕ್ಳ ಹತ್ರ ಆಟ ಮಾಡ್ಕೊಂಡು ಇಸ್ಕೊಂಡು ಹಚ್ತೀನಿ ನಾನು, ಅಷ್ಟು ಇಷ್ಟ ನನಗೆ. ವಿಡಿಯೋ ಮಾಡ್ತಾರ, ಅಡ್ಡ ಮಾಡಬೇಕು, ಹಚ್ಕೊಳ್ಳೆ ನೀನು. ಏಯ್ ಹೊರಗೋಗು. ಈ ತರ ಅದಕ್ಕೆ ಗುಡಿ ಹಚ್ಚಲ್ಲ ಅಂತೋಳೆ ಅಷ್ಟೇ. ನಾಳೆ ಬಿಸ್ಲಿಗೆ ಇಡನ್ ಬಿಡೇಮೋ, ಸುಮ್ಮನೆ ವೇಸ್ಟ್ ಮಾಡಬೇಡ. ಸಾಕಾಗಿದೆ. ಅದ್ರಲ್ಲೇ ಹಚ್ಕೊಮ್ಮ. ಆತು ಓಡು. ಇದೆ ಒಂದೇ ಒಂದು. ಅಮ್ಮ ಇದೇನು ಗೆಸ್ ಮಾಡು. ಕಲರ್ ಬಾಂಬ್, ಕಲರ್ ಆಟಮ್ ಬಾಂಬ್. ಆವಿನ್ಗಳಿಗೆ ಇದು ಚಾಕ್ಲೇಟ್ ಆವಿನ್ಗಳಿಗೆ. ಅದನ್ನ ಚಾಕ್ಲೇಟ್ ಚಾಕ್ಲೇಟ್ ತಿಂದು ರ್ಯಾಪರ್ ಬರುತ್ತೆ ಗೊತ್ತಾ? ಇಲ್ಲಿ ನಾನು ಹಚ್ತೀನಿ ನೋಡು. ಹೋಗಿ ಅದು ಕಚ್ಚೋಗಿ. ಹೌದು ನೋಡು ಎಷ್ಟು ಇರುವ ಹೊಸ ತರ ಆವಿನ್ಗಳು. ಪೇಪರಿಗೆ ಹಚ್ಚ ಲೈಟ್ ಮಾಡ್ಬೋದು. ಹಿಡಿಯ ಬಾರಿ ಎಲ್ಲ ಏನ್ ಬರುತ್ತೆ ನೋಡೋದ್ರಲ್ಲಿ. ಚಾಕ್ಲೇಟ್ ಬಿಚ್ಕೊಂಡ್ ಬರುತ್ತೆ. ಆನೆ ಮಾಡಿಲ್ಲ ನಾನು ಅದಕ್ಕೆ ಇಲ್ಲಿ ಈ ಕಡೆ
ಅದೇ ಅನ್ಕೊಂಡೆ, ಯಾಕೆ ನರಸಿಂಹ ಹಾವಿನಗಳಿಗೆ ಅಂದ್ರು. ಎಲ್ಲ ಪಟಾಕಿ ಎಲ್ಲ ಹೊಡೆದ್ಮೇಲೆ ಪಟಾಕಿ ಬಾಕ್ಸ್ಗಳನ್ನೆಲ್ಲ ಕಸಗುಸಿ ಗುಡ್ಡೆ ಮಾಡಿ ಬೆಂಕಿ ಹಚ್ಬಿಟ್ಟು ಅದಕ್ಕೆ ನಾವು ಲಾಸ್ಟಲ್ಲಿ ಆನೆ ಪಟಾಕಿಗಳನ್ನ ಹಾಕಿದ್ವಿ. ಲಾಸ್ಟಲ್ಲಿ ತುಂಬ ಅಂದರೆ ತುಂಬ ಮಜಾ ಇತ್ತು ಅವತ್ತಿನ ದಿನ. ಅಮ್ಮ ಹೋಮ್ಗಾರ್ಡ್ ಅಂತಮ್ಮ ನೀನು. ಅದ್ರ ಮೇಲೆ ಹಾಕಮ್ಮ. ಅಮ್ಮ ಬೆಂಕಿ ಪಟ್ಟಣ ಎಸಿಲ್ಲ ಗುವಾನು ಎಲ್ರು ತೋರ್ಸು ಒಂದ್ ಕಡೆಯಿಂದ. ನೋಡಿ ಗೈಸ್, ಇವನೇ ನಮ್ಮ ಮಾಮ. ದಿಸ್ ಈಸ್ ಪಕ್ಕೆ ಗರ್ಲ್, ದಿಸ್ ಈಸ್ ಬೆಂಕಿಪಟ್ನ ಗರ್ಲ್, ದಿಸ್ ಈಸ್ ಮೈ ಸಿಸ್ಟರ್. ಸಿ ದಿಸ್ ಈಸ್ ಅದಲ್ಲ ರೌಂಡ್ ಇಂದ ತಳ್ಳೋಗಮ್ಮ. ಇನ್ನೊಂದು ಪ್ಯಾಕೆಟ್ ಬೇಕಲ್ಲ, ತಗೋಡೋಗಿ ಇಟ್ಬಿಟ್ಟು ಬೇಗ ತಗೊಂಬ. ಬೇಗ ಹೋಗ್ ಬಿಡು 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 ಪಟಾಕಿನೇ ಫೋಟೋ ಹೊಡ್ಕೊಂತಿದ್ದೆ ಫೋಟೋ ಫ್ಲಾಶಲ್ಲಿ. ಫೋಟೋ ಫ್ಲಾಶು ನನ್ನ ಹಚ್ಚಲಿಲ್ಲಲ್ಲ, ಅದೇ ನೀನು ಅವನು ತೇಜು ಎಲ್ಲ ಹಚ್ಚಿಲ್ಲಲ್ಲ ಅದ್ರದ್ದು. ಹಂಗೆ ಚಿರುನು ಹಚ್ಚಿಲ್ಲ. ಮತ್ತೆ ಆಫ್ ಮಾಡು ಮಗು. ಅಮ್ಮ ಜರಿಯ ಮಚ್ಚಿ ನೀನು ಈ ಕಡೆ ಹಾಕಿದ್ರೆ ಅವೆಲ್ಲ ನಮ್ಮಂದಿರ. ನಾನು ಹೇಳಿಲ್ಲ ಒಂದು ಹತ್ತಿಲ್ಲ, ಈಗ ಹತ್ಕೊಂಡು ನೋಡು. ಹೋಗು ಇವಾಗ ಕಾಲೇಜ್ ಏನಕ್ಕೆ ಹೋಗು ಅಂತಿದ್ಯಾ? ಆದ್ರೆ ಅದು ಕಿತ್ಕೋಗು. ಯಾವ್ದ್ರಲ್ಲಿ? ಆ ಪಾಟಲ್ಲಿ ಆಲೂವೆರದ ಅಲ್ಲ, ಇದು ಸ್ನೇಕ್ ಪ್ಲಾಂಟು. ಅದೇ ಚಿಕ್ಕ ಗಿಡ ತಗೊಂಡೋಗ್ ಅಲ್ಲಿ ಮುಂದ್ಗಡೆ ಇದ್ರತವೆ ಇಡಬೇಕು. ಉತ್ತರ ದಿಕ್ಕು ನೋಡು, ಫ್ಲವರ್ ಎಷ್ಟು ಚೆನ್ನಾಗಿ ಬಂದಿದೆ. ತುಳಸಿ ಗಿಡ ಬಿಡುವಂತ ಇದು ಸ್ನೇಕ್ ಪ್ಲಾಂಟ್ ಅಲ್ಲಿ ನೋಡು, ಸಕದ ಬಂದಿದಲ್ಲ. ಹಾ ನೆಡ್ತೀನಿ. ತುಳಸಿ ಗಿಡ ತವಿಡು, ಅದೇ ಅಲೋವೆರಾ ಇಟ್ಟಿದೆಯಲ್ಲ ಅಲ್ಲೇ ಇಡು. ಉತ್ತರ ದಿಕ್ಕಿಗೆ ಇಡ್ಬೇಕಂತ ಅದನ್ನ. ಒಳ್ಳೇದು. ಏನೇ ಏನೇ ಪಿಂಕಿ ಬುಲ್ಲಿ ಇದು ಒಣಗೋಯ್ತಿತ್ತು, ಅಲ್ಲಿ ಓಡಾಡಿ ಒಣಗೋಗೋದು ತಂದು ಇಡ್ಗಿಡ್ಸಿ. ಅದೇ ಸ್ಟಾಪ್ ಅಲ್ಲ, ಅದು ಅಷ್ಟೇ. ಮಾರನೆಗೆ ಅಂದರೆ ಭಾನುವಾರ ನಾವು ಶಿವಮೊಗ್ಗದಲ್ಲಿ ಕೃಷಿ ಮೇಳ ಹಾಕಿದ್ರು. ಆವತ್ತೇ ಸಂಡೇ ಲಾಸ್ಟ್ ಅಂತ ಹೇಳಿದರು. ಸೊ ಅದಕ್ಕೆ ಹೋಗಿ ಬಂದುಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ನಾವು 3 ಗಂಟೆ ಹಂಗೆ ಹೊರಟ್ವಿ. ಅಲ್ಲಿಂದ ಅಮ್ಮ ಮನೆಯಿಂದ ನಮ್ಮ ಮನೆ ಬಂದು ಅಲ್ಲಿ ನಾನು ರೆಡಿಯಾಗಿ ಹೊರಟ್ವಿ. ನಾನೇನು ಡ್ರೆಸ್ ಗಿಸ್ ಏನು ತೊಗೊಂಡೋಗಿರಲಿಲ್ಲ, ಮಕ್ಕಳಿಗೂ ಡ್ರೆಸ್ ತೊಗೊಂಡೋಗಿರಲಿಲ್ಲ. ಸೊ ಅದಕ್ಕೋಸ್ಕರನೇ ನಾವು ನಮ್ಮ ಮನೆಗೆ ಬಂದು ಅಲ್ಲಿಂದ ರೆಡಿಯಾಗಿ ನಾವು ಕೃಷಿ ಮೇಳಕ್ಕೆ ಹೊರಟ್ವಿ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನಾನು. ಜೇಬಿಗೆ ಜೋಬು ಜೇಬಿಗೆ ಜೋಬ್ ಜೇಬ್ ಜೇಬದು ಜೋಬಲ್ಲ. ಅದೇ ಅಂದಿದ್ದು ನರಸಿಂಹ, ಜನ ಜಾಸ್ತಿ ಅಂತ. ಗುಡಿಯ ಇಲ್ಲಿಂದನೇ ಬಾರಮ್ಮ. ಎಲ್ಲಿಂದ ಮಕ್ಕಳಿಗೆ ಕತ್ತೆ ಏತೊಂದು ಹೇಳೋದು ಮಿಲಾವದು
ಪೋತಿದ್ಯಪ್ಪ ಅಮ್ಮ ಹೋಗ್ರಮ್ಮ ಆಮೇಲೆ ನಾವು ಸೀರೆ ಉಟ್ಕೊಂತೀವಿ ಗೊತ್ತಾ, ರೇಷ್ಮೆ ಸೀರೆ. ಇದು ಥ್ರೆಡ್ ಬಿಡತ್ತೆ, ಇದು ದಪ್ಪ ಆಗಿ ಫುಲ್ ಹಣ್ಣಾಗಿ ಒಂದು ಮೊಟ್ಟೆ ಥರ ಇದು ಮಾಡುತ್ತೆ. ಆವಾಗ ಅದರಿಂದ ರೇಷ್ಮೆ ದಾರ ತೆಗ್ದು ಅದರಲ್ಲಿ ಸ್ಯಾರಿ ಮಾಡೋದು ನಾವು ಉಟ್ಕೊತೀವಿ. ಇಲ್ಲಿದಾವೆ ಬರ್ರಿ, ಕೆಳಗಿದಾವೆ ನೀಟಾಗಿ ಕಾಣಿಸಕ್ಕೆ. ಇಲ್ಲಿದೆ ನೋಡು ರೇಷ್ಮೆ ಗೂಡು ತೈ, ಅಲ್ಲಿದೆ. ಈ ಥರ ಹಣ್ಣಾಗಿ ಈ ಥರ ಗೂಡು ಮಾಡ್ತವೆ. ಇದರಿಂದನೇ ರೇಷ್ಮೆ ಸೀರೆ ಬಟ್ಟೆ ಎಲ್ಲ ರೆಡಿ ಮಾಡೋದು. ನೋಡ್ದಾ? ಬಾ ನಡಿ, ಇಲ್ಲೇ ಇದೆ ನೋಡು ವಾಣಿಯಮ್ಮ. ಬೀಳ್ಬಾರ್ದು ಮೇಲೆ ಪಾಪು, ನಡಿ ಆ ಕಡೆ. ನೋಡು ಬಗ್ಗೆ, ಇಲ್ಲಿ ಕೆಳಗೆ ಕೂತ್ಕೊಂಡು ನೋಡು, ಕೆಳಗೆ ಕೂತ್ಕೊಂಡು ನೋಡು ಕಾಣಿಸುತ್ತೆ. ಕೆಳಗಿಂದ ನೋಡು, ಕೆಳಗಿಂದ ನೋಡು ಕಾಣಿಸುತ್ತೆ. ನೋಡಿದ್ದೀನಿ ನಾನು. ರಿಯಲ್ಲು ನಿಜ. ಹಾಂ. ಮಮ್ಮಿ ಇದು ಮಮ್ಮಿ ಇದು ನೋಡಿರಾ? ಮಮ್ಮಿ ನೋಡಿರಾ? ಅಲ್ಲಿ ಜೇನು ಒಂದೊಂದು ನೋಡ್ದಾ? ಬಟರ್ಫ್ಲೈಸ್ ಮಗಳು. ಹಾಂ, ಕಲರ್ ಕಲರ್ ಆಗಿದೆ ನೋಡಿ. ಎಲ್ಲ ಟೀ ಶರ್ಟ್ ಹಾಕಿದ್ದಾನೆ. ಬಾ ಗುಡಿ. ಸಕ್ಕರ ಇದೆ ಅದು. ಡೋಂಟ್ ಟಚ್ ಗುಡಿಯಾ. ನಿಜವಾದಂತ ಮುಟ್ಲೋರ್ದೆ. ನಿಜವಾದ್ದೆ ಅದೇ, ಅದನ್ನೇ ಎಲ್ಲ ಗುಡಿಯ ಸರಿ. ಸಾರ್ವಜನಿಕರು ವೇದಿಕೆಯನ್ನು ಮಾಡಲಿರುವುದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಏನು ಮುಟ್ಟಬಾರ್ದು, ದೂರದಲ್ಲೇ ನೋಡಿ. ಎಷ್ಟು ಚಂದ ಮಾಡಿದಾರಲ್ಲ. ಮಮ್ಮಿ ಅಲ್ಲಿ ನೋಡಿ ಫಿಶು ನಿಜವಾದ. ಜೀವ ಇಲ್ಲ, ಸತ್ಯ ಹೋಗಿದೆ. ಬನ್ನಿ ತಾನೆ. ಕೈ ಕೊಡು ಬಾ. ಕೈ ಕೊಡು ನಂಗೆ, ಅವ್ನು ಮಾಡ್ಕೊಂಡು. ಮುಟ್ಟಬಾರ್ದು. ಕೆಳಗಿಲ್ಲಿ. ಹ್ಞೂ, ನಾನು ದೂರದಿಂದ ನೋಡೇ ಬಂದಿದ್ದಿಲ್ಲ, ಬರ್ತಿದ್ದೆ.
ಇಷ್ಟು ಹಿಂಗೆ ನೋಡ್ಬಿಟ್ಟು ಬೇಕಾದ್ರೆ ಹೋಗೋಣ ವಾಪಸ್. ಏನು ಗೊತ್ತಾ, ಅಲ್ಲಿ ಅಗ್ರಿಕಲ್ಚರಿಗೆ ಯೂಸ್ ಆಗುವಂಥ ಪ್ರತಿಯೊಂದು ವಸ್ತುಗಳು ಎಲ್ಲ ಪ್ರತಿಯೊಂದು ಏನು ಬೇಕು ಇಂಚಿಂಚು ಪ್ರತಿಯೊಂದು ಅಲ್ಲಿ ಸ್ಟಾಲ್ಗಳು ಹಾಕಿದ್ರು. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು, ಹೇಗೆ ಏನೇನೆಲ್ಲ ಮಾಡಬೇಕು ಅಂತ ಎಲ್ಲ ಹೇಳ್ತಿದ್ರು. ನೀವು ಇಡೀ ಫೀಲ್ಡ ಅಂದರೆ ಕೃಷಿ ಮೇಳ ಫುಲ್ಲು ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದರೆ ಬೆಳಗ್ಗೆ ಹೋದರೆ ಸಂಜೆ ಆದರೂ ಮುಗ್ದಿರಲ್ಲ ಅನ್ಕೋತೀನಿ. ಅಷ್ಟು ನೀಟಾಗಿ ನೋಡ್ಕೊಂಡು ವಿಚಾರಿಸ್ಕೊಂಡು ಬರಬೇಕು. ನಾವು ಎಷ್ಟೋ ಸ್ಟಾಲ್ಗಳನ್ನ ನೋಡಿಲ್ಲ, ಬಿಟ್ಬಿಟ್ವಿ. ಹಾಗೆ ಅರ್ಧಂಬರ್ಧ ಎಲ್ಲ ಬಿಟ್ಟು ಅರ್ಧಂಬರ್ಧ ನೋಡ್ಕೊಂಡ್ಬಂದ್ವಿ. ಅಲ್ಲಿ ನರ್ಸರಿಗಳೆಲ್ಲ ಇದ್ವು, ನಾವು ಅವೆಲ್ಲ ನೋಡಿರಲಿಲ್ಲ, ಟೈಮ್ ಆಗೋಗಿತ್ತು. ಕ್ಲೋಸಿಂಗ್ ಟೈಮ್ ಬೇರೆ ಆಗ್ತಾ ಬಂತು. ಸೊ ಅದಕ್ಕೋಸ್ಕರ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೊರಟ್ಬಿಟ್ವಿ. ಯಪ್ಪ ಮೇಲೆ ಈ ಕೃಷಿ ಮೇಳ ಹೆಸ್ರಿಗೆ ತಕ್ಕನಂಗೆ ರೈತರಿಗೆ ತುಂಬ ಯೂಸ್ಫುಲ್ ಆಗಿದೆ. ನಾನು ಇಲ್ಲಿ ಏನೇನು ತೊಗೊಂಡೆ, ಏನೇನು ಪರ್ಚೇಸ್ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲೇ ಮುಂದೆ ಹಾಕ್ತೀನಿ. ಸ್ಲಿಪ್ಪರ್ ಹಾಕೊಂಡಿದ್ದೀನಿ, ಮನೆಗಾದ್ರೂ ಹುಚ್ಚ ಹಿಡಿದ್ರು. ಹಾಂ ಮಾಡಿದಾರಲ್ಲ ನೋಡಿ, ಅದು ಒಂದೇ ಹೇಳ್ತಾಳೆ. ಹಾಯ್, ತುಂಬ ದಿನ ಆದಮೇಲೆ ಇದ್ರ ಭದ್ರ ಮೀನ್ಸ್ ಕ್ಯಾಮ್ರಾ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ. ಬಿಕಾಸ್ ನಾವು ಇವತ್ತು ಕೃಷಿ ಮೇಳಕ್ಕೆ ಹೋಗಿದ್ವಿ ಶಿವಮೊಗ್ಗ. ಇವತ್ತು 9th ಡೇಟು ಹೌದು 9th. ನಾಳೆ 10th ಲಾಸ್ಟು. 7ನೇ ತಾರೀಕಿಂದ 10ನೇ ತಾರೀಕುವರೆಗೂ ಇತ್ತು ಅಷ್ಟೇ. 10ನೇ ತಾರೀಕು ಲಾಸ್ಟ್ ಅಂತ ಗೊತ್ತಾಯಿತು. ನಾನು ನಿನ್ನೆ ನೋಡಿದ್ಮೇಲೆ ನಮ್ಮ ಮನೆಯವರಿಗೆ ಹೇಳಿದೆ ಹೋಗ್ಬೇಡ ಅಂತ. ಫಸ್ಟೇ ಸ್ಟಾರ್ಟಿಂಗಲ್ಲೇ ಹೇಳಿದೆ ಹೋಗ್ಬೇಡ ರೀ ಅಂತ. ಅವರಿಲ್ಲ ಟೈಮ್ ಇಲ್ಲ ಬರೋಲ್ಲ ಅಂತ ಅಂದು. ಸೊ ಅದಕ್ಕೋಸ್ಕರ ಸುಮ್ಮನಾಗಿದ್ದೆ. ನಿನ್ನೆ ಗೊತ್ತಾಯಿತು 10ನೇ ತಾರೀಕೆ ಲಾಸ್ಟು ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಕೇಳಿದೆ. ಸರಿ ಓಕೆ ಅಂತ ಅಂದರು. ಹೋಗಿ ಬಂದ್ವಿ. ತುಂಬ ಅಂದರೆ ತುಂಬ ಕ್ರೌಡು, ತುಂಬ ಹೆವಿ ಕ್ರೌಡ್ ಇದೆ. ಇವತ್ತು ಸಂಡೇ ಬೇರೆ ಅಲ್ಲ, ಸೊ ಅದಕ್ಕೋಸ್ಕರ ತುಂಬ ಜನ ಇದ್ದರು. ಹಾಗೆ ತುಂಬ ಇದ್ವು ನೋಡೋಕ್ಕೆ. ಬಟ್ ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಎಲ್ಲ ಕವರ್ ಮಾಡಬೇಕು ನೀಟಾಗಿ ನಿಧಾನಕ್ಕೆ ಎಲ್ಲ ಪ್ರತಿಯೊಂದು ನೋಡ್ತೀವಿ ಅಂತ ಆದರೆ ತುಂಬ ಬೇಗನೆ ಹೋಗಿ ನೋಡಬೇಕು. ನಾವು ಹೋಗಿದ್ದು 4:15 ಆಗೋದ್ವಿ. 4:15ಇಂದ 7:30ವರೆಗೂ ಅಲ್ಲೇ ಸುತ್ತಾಡ್ಕೊಂಡು ನೋಡಿದ್ವಿ. ಬಟ್ ಆದರೂ ನಾವು ಮೇನ್ ಏನೇನು ಬೇಕು ಇಂಪಾರ್ಟೆಂಟು, ಏನೇನು ಮಕ್ಳಿಗೆ ತೋರಿಸೋ ಅಂಥದ್ದಿದೆ ಅದೆಲ್ಲ ಮೇನ್ ತೋರಿಸ್ಬಿಟ್ಟು ಕರ್ಕೊಂಡ್ಬಂದ್ವಿ. ಈ ಮಷೀನ್ಸು, ಅಡಿಕೆ ಮಷೀನ್ಸು, ಡ್ರೋನು, ಸಮಥಿಂಗ್ ಎಲ್ಲ ಥರ ಮಷೀನ್ಸ್ ಎಲ್ಲ ಇದ್ವಲ್ಲ, ಇದು ಅಗ್ರಿಕಲ್ಚರಿಗೆ ಏನೇನು ಸಂಬಂಧಪಟ್ಟಿರೋ ಥರ ಮಷೀನ್ಸ್ಗಳಿದ್ವಲ್ಲ, ಆ ಥರ ಎಲ್ಲ ಅಷ್ಟು ನೋಡೋಕ್ಕೆ ಹೋಗಿಲ್ಲ ನಾವು. ಮಕ್ಕಳಿಗೆ ಏನು ಅಟ್ರಾಕ್ಟಿವ್ ಆಗಿರುತ್ತೆ, ಏನು ಅವ್ರು ತಿಳ್ಕೊಬೋದು ಅಂಥದನ್ನು ಮಾತ್ರ ಮೇನ್ ಆಗಿ ತೋರಿಸ್ಕೊಂಡು ಬಂದ್ವಿ. ಇನ್ನೂ ಫುಲ್ ಕವರ್ ಮಾಡಬೇಕು ಅಂದರೆ ನಾವು ಬೆಳಗ್ಗೆನೇ ಹೋಗ್ಬಿಟ್ರೆ, ಬೆಳಗ್ಗೆ 9 ಗಂಟೆಯಿಂದ ನೈಟ್ 8:30ವರೆಗೂ ಇತ್ತು. ನಾವು ಬೆಳಗ್ಗೆನೇ ಹೋಗಿಬಿಟ್ರೆ ಸಂಜೆವರೆಗೂ ಎಷ್ಟೊತ್ತು ಬೇಕು ಅಷ್ಟೊತ್ತು ಸುತ್ಬೋದು. ಸಂಜೆವರೆಗೂ ಅಂತನೆಲ್ಲ ಫುಲ್ಲು ಡೀಟೇಲಾಗಿ ನೋಡ್ತೀವಿ ಅಂತ ಹೋದರೆ ನೀವು ನೀಟಾಗಿ ಅಂದರೆ ತುಂಬ ನೀಟಾಗಿ ನೋಡ್ಬೋದು. ನಾವು 4 ಗಂಟೆಗೆ ಹೋದ್ವಲ್ಲ, ಸೊ ಬೇಗ ಏನೇನು ಬೇಕು ಅದು ನಾನು ನೋಡ್ಕೊಂಡ್ಬಂದ್ವಿ. ಓಕೆ, ಅಲ್ಲಿಂದ ನಾನು ಏನೇನು ತಂದೆ ಅಂದರೆ ಜಾಸ್ತಿ ಏನೋ ಶಾಪಿಂಗ್ ಮಾಡಿಲ್ಲ, ಆಲ್ಮೋಸ್ಟ್ ಎಲ್ಲ ಇರೋ ಅಂಥದ್ದೇ ಇದ್ವು. ಮೇನಾಗಿ ಏನು ನೀಡಿದೆ ಅದನ್ನು ತೊಗೊಂಬಂದ್ವಿ ಅಷ್ಟೇ. ಮಕ್ಕಳಿಗೆ ಚೂಡಿದಾರ ಟಾಪ್ಗಳು ತಂದೆ, ಕಾಟನ್ ಫ್ಯಾಬ್ರಿಕ್ಕಿಂದು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನನಗಿಷ್ಟ ಆಯಿತು. 1000ಗೆ 3 ಪೀಸ್ ಅಂತ ಹೇಳೋರು. ಸೊ ನಾನು 2 ಮಕ್ಕಳಿಗೂ ಕೂಡ 3 ಪೀಸ್ ಥರ 6 ಪೀಸ್ ತಂದೆ. 2000 ಆಯಿತು. ತೋರಿಸ್ತೀನಿ ಒಂದೊಂದೇ. ಈ ಥರ ಸೈಡ್ ಓಪನ್ನು, ಜೀನ್ಸ್ ಮೇಲೂ ಹಾಕ್ಬೋದು, ಇಲ್ಲ ಲೆಗ್ಗಿನ್ಸ್ ಮೇಲೂ ಹಾಕ್ಬೋದು ಮಕ್ಕಳಿಗೆ. ಇಲ್ಲಿ ಟ್ಯಾಗ್ ಬರುತ್ತೆ, ಟ್ಯಾಗಿಂದು. ಇದೇ ಥರ 2 ಪೀಸ್ ತೊಗೊಂಡೆ ನಾನು. ಸಾರಿ, ಇದನ್ನು 2 ತೊಗೊಂಡೆ ಅಂತ ಅಂದರೆ ಆ್ಯಕ್ಚುಲಿ 2 ಪೀಸ್ ಕೊಟ್ಟಿದ್ದು ನಾನು.
ಮಿಸ್ ಆಗಿ ಅವರು ಬೇರೆ ಹಾಕಿದ್ದಾರೆ. ಇಟ್ಸ್ ಓಕೆ, ಪರವಾಗಿಲ್ಲ. ಇದು ಹಾಕಿದ್ದಾರೆ ನೋಡಿ, ಇದು ಚೆನ್ನಾಗಿದೆ, ಪರವಾಗಿಲ್ಲ. ಫಸ್ಟ್ ಇದನ್ನೇ ಸೆಲೆಕ್ಟ್ ಮಾಡಿದ್ದು ನಾವು ಆ್ಯಕ್ಚುಲಿ. ಇದನ್ನು ತೆಗೆದುಬಿಟ್ಟು ಈ ಪೀಸ್ನ ಕೊಟ್ಟೆ, ಬಟ್ ಅವರು ಮತ್ತೆ ಇದನ್ನೇ ಹಾಕ್ಬಿಟ್ಟಿದ್ದಾರೆ. ಇಟ್ಸ್ ಓಕೆ, ಇದು ಚೆನ್ನಾಗಿದೆ. ಇದೊಂದು ಆಮೇಲೆ ಇದೊಂದು. ಇವೆಲ್ಲ ಟಕ್ ಮಾಡಬೇಕು, ಇಷ್ಟು ದೊಡ್ಡ ಸೈಜ್ ಆಗಲ್ಲ ಮಕ್ಕಳಿಗೆ. ಸೈಡ್ ಟಕ್ ಹಿಡಿದ್ರೆ ತುಂಬ ಚೆನ್ನಾಗಿ ಫಿಟ್ ಆಗುತ್ತೆ. ಸ್ವಲ್ಪ ಒಂದಿಷ್ಟಿಷ್ಟು ಟಕ್ ಹಿಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಡ್ರೆಸ್. ಎಲ್ಲ ಥರ ಇತ್ತು. ನಾನು ಬರೀ ಈ ಥರ ಟ್ಯಾಗಿಂದು ತೊಗೊಂಡೆ, ಬಿಕಾಸ್ ಎಲ್ಲ ದೊಡ್ಡ ಸೈಜ್ ಇದ್ರು, ಎಲ್ಲ ದೊಡ್ಡವರಿಗಿದ್ವು. ಇದು ಕೂಡ ದೊಡ್ಡದೇ, ನನಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ. ಸೈಡಲ್ಲಿ ಹೊಲಿಗೆ ಹಾಕ್ಕೊಳ್ಳೋಣ ಅವರಿಗೆ ಅಂತ. ನನಗೆ ತುಂಬ ಈ ಥರ ತುಂಬ ಹುಡುಕ್ತಿದ್ದೆ ಟಾಪ್ಸು, ಬಟ್ ನನಗೆ ಆನ್ಲೈನಲ್ಲೂ ಯಾವುದೋ ಅಷ್ಟು ಇಷ್ಟ ಆಗ್ತಿಲ್ಲ. ಒಂದು ಪೀಸೇ 1500 ಸಮಥಿಂಗ್ ಸೆಟ್ ಬರೋದು, ಬಟ್ ಇದು 1000ಗೆ 3 ಪೀಸಸ್ ಅಂತ ಅಂದರು. ಸೊ ವರ್ತ್ ಇದೆ, ಅದಕ್ಕೋಸ್ಕರ ಓಕೆ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಜೀನ್ಸ್ ಮೇಲೆ ಇಲ್ಲ ಲೆಗ್ಗಿನ್ಸ್ ಮೇಲೆ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದೊಂದು ಅಲ್ಲಿ ಇದ್ದಿದೆ ಕೃಷಿ ಮೇಳ ಅಂದರೆ ಎಲ್ಲ ರೈತರಿಗೆ ಸಂಬಂಧಪಟ್ಟಿರೋದೆ. ಈ ನಾರ್ಮಲ್ ಅವರು ತೊಗೊಳೋ ಅಂಥದ್ದು ಅಷ್ಟೇನಿಲ್ಲ, ಇದ್ದಾವೆ ಬಟ್ ನಾರ್ಮಲ್ ಅಷ್ಟೇ. ಬಟ್ ರೈತರಿಗಂತೂ ತುಂಬ ಉಪಯೋಗ ಇದೆ, ಬಿಕಾಸ್ ಅಲ್ಲಿ ರೈತರಿಗೆ ಏನೇನು ಬೇಕು ಇಂಪಾರ್ಟೆನ್ಸು, ಮಷೀನ್ಸ್ ಆಗಲಿ, ಸೀಡ್ಸ್ ಆಗಲಿ, ಕೃಷಿಗೆ ಸಂಬಂಧಪಟ್ಟಿರೋ ಅಂಥದ್ದು ಏನೇ ಬೇಕು ಪ್ರತಿಯೊಂದು ವಸ್ತುನೂ ಅಲ್ಲಿ ನೀಡಿತ್ತು. ಗೊಬ್ಬರ ಆಗಲಿ, ಲಿಕ್ವಿಡ್ ಆಗಲಿ, ಸಮಥಿಂಗ್ ಎಲ್ಲ ಥರನೂ ನೀಡಿತ್ತು ಅಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಒಂದೆರಡು ಪ್ಲ್ಯಾಂಟ್ಸ್ ತೊಗೊಂಬಂದ್ವಿ ಅಷ್ಟೇ. ನೋಡೋಣ ಬರುತ್ತಾ ಇಲ್ವೋ ಅಂತ. ಅಲ್ಲಿ ತುಂಬ ಅಂದರೆ ತುಂಬ ನರ್ಸರಿಗಳಿದ್ವು. ನರ್ಸರಿಗಳೇನಿಲ್ಲೇ ತೊಗೋಬೋದು, ನಾರ್ಮಲಾಗಿ ಎಲ್ಲ ಸಿಗ್ತವೆ ನರ್ಸರಿಗಳು. ನಾವೇನಲ್ಲೆಲ್ಲ ಹೋಗಲಿಲ್ಲ. ಈ ನಾರ್ಮಲ್ ಶಾಪ್ ಹಾಕಿರೋ ಕಡೆ ನಾವು ಎಲ್ಲ ಕಡೆ ರೌಂಡ್ ಹಾಕ್ತಿದ್ವಿ, ಅಲ್ಲಿ ಒಂದು ಶಾಪ್ ಸಿಕ್ತು. ಸೊ ಅಲ್ಲಿ ನಾವು ತೊಗೊಂಡ್ವಿ. ಇಲ್ಲಿದೆಯಲ್ಲ ಸೇವಂತಿಗೆ ಹೂವು ಬರುತ್ತಲ್ಲ, ಅದ್ರದ್ದು ಗಿಡ ಇವು 3. ಅದು 50 ರುಪೀಸಿಗೆ 5 ಪೀಸ್, ಅಂದರೆ 10 ರುಪೀಸಿಗೆ 1 ಪೀಸ್ ಥರ ಮಾರ್ತಾಯಿದ್ರು. ಆ್ಯಂಡ್ ಇದು ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಆ ಫ್ಲವರು, ಅದ್ರದ್ದು ಪ್ಲ್ಯಾಂಟ್ ಇದು. 100ಗೆ 3 ಪೀಸಸ್ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು 3 ಪೀಸ್ ತೊಗೊಂಡ್ವಿ. ಇನ್ನೆರಡು ಅಮ್ಮಂಗೆ ಕೊಟ್ಟಿದ್ದೀನಿ, ನಾನು ಒಂದು ಹಾಕಿ ತೊಗೊಂಬಂದಿದ್ದೀನಿ. ನೋಡೋಣ, ನಾನು ಪ್ಲ್ಯಾಂಟ್ ಮಾಡೋಣ ಅಂತ. ಆಮೇಲೆ ಇದು ಸುಗಂಧರಾಜ ಬರುತ್ತಲ್ಲ, ಹಾರ ಮಾಡ್ತಾರಲ್ಲ, ಅದ್ರದ್ದು ಗಡ್ಡೆ ಇದು. ಮಣ್ಣೆಲ್ಲ ಉದ್ರುತ್ತೆ, ಅದಕ್ಕೆ ಹೊರಗ್ತಿಲ್ಲ, ಕಾಣಿಸ್ತಿದೆಯಾ? ಸುಗಂಧರಾಜ ಅದ್ರದ್ದು ಗಡ್ಡೆ ಇದು. ಗಡ್ಡೆ ಸಮೇತ ಹಾಕಿ ಅವ್ರು ಹೇಳಿದ್ರು ಈ ಪ್ಲ್ಯಾಂಟು ವರ್ಷವಿಡೀ ಬರುತ್ತೆ, ಫ್ಲವರ್ ಬಿಡುತ್ತೆ, ಏನೂ ಡ್ರೈ ಆಗೋಲ್ಲ, ಏನೂ ಹಾಳಾಗಲ್ಲ. ಇದನ್ನು ಕೂಡ ಹಾಗೆ ಅಂದರು, ವರ್ಷ ಫುಲ್ಲು ಬರುತ್ತೆ, ಏನೂ ಹಾಳಾಗಲ್ಲ, ಏನು ಡ್ಯಾಮೇಜ್ ಏನೂ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಅಂದರು. ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಫ್ಲವರಿಂದು ಇದನ್ನು ಸಲೈವಾ ರೆಡ್ ಅಂತ ಫ್ಲವರು. ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ. ನಾನೊಂದು, ಅಮ್ಮ ಒಂದು ತೊಗೊಂಡ್ವಿ. ಅಮ್ಮಂಗೊಂದು ಸೆಲೆಕ್ಟ್ ಮಾಡಿಕೊಟ್ಲು, ನಂಗೊಂದು ಸೆಲೆಕ್ಟ್ ಮಾಡಿಕೊಟ್ಲು. ಸೊ ಓಕೆ, ಇಟ್ಸ್ ಓಕೆ, ಖುಷಿ, ಅವ್ರ ಖುಷಿಗೆ ಹಾಕೋಣ ಅಂತ 20 ರುಪೀಸ್ ಹೇಳಿದ್ರು. ಇಟ್ಸ್ ಓಕೆ, ಪರವಾಗಿಲ್ಲ, ಬಂದರೆ ಬರಲಿ, ಬಿಟ್ಟರೆ ಬಿಡಲಿ, ಅವಳ ಖುಷಿಗೋಸ್ಕರ ಇದೊಂದು ತೊಗೊಂಡೆ. 1000 ಹೇಳಿದ್ರು. ಬೇರೆ ಕಡೆ ನಾನು ಆನ್ಲೈನಲ್ಲೆಲ್ಲ ನೋಡಿದ್ದೀನಿ, ಜಾಸ್ತಿನೇ ಇತ್ತು. 1000 ಹೇಳಿದ್ರು. ತುಂಬ ಅಂದರೆ ತುಂಬ ಇಷ್ಟ ಆಯ್ತು. ನೋಡಿ, ಕ್ಯೂಟಾಗಿದೆ ಅಲ್ವಾ? ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? 100 ರುಪೀಸ್ ಅಷ್ಟೇ, ವರ್ತಿದೆ ನೋಡಿ. ಇಲ್ಲಿ ಕಲರ್ ಚೇಂಜ್ ಆಗುತ್ತಿದ್ದು ಕಲರ್, ಇದು 3 ಕಲರ್. ಆನ್ ಮಾಡ. ಓಕೆ ಗಾಯ್ಸ್, ಇಷ್ಟೇ ನಾವು ತಂದಿದ್ದೀನಿ, ಏನು ಜಾಸ್ತಿ ತಂದಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಟು ಅಮೃತ ಗೌಡ ಬ್ಲಾಗ್ಸ್ ಇನ್ ಕನ್ನಡ. ಲಾಟ್ಸ್ ಆಫ್ ಲವ್. ಬಾಯ್.